ಮದರ್ಸನ್ ವೈರಿಂಗ್ ಸ್ಟಾಕ್ ಕಂಪನಿಯ ಸಂಪೂರ್ಣ ಮಾಹಿತಿ. ಮದರ್ಸನ್ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಎಂಎಸ್ಡಬ್ಲ್ಯೂಐಎಲ್ ಒಂದು ಪ್ರಮುಖ ಭಾರತೀಯ ಸಂಯೋಜಿತ ಮತ್ತು ವಿದ್ಯುತ್ ವಿತರಣಾ ವ್ಯವಸ್ಥೆಗಳ ತಯಾರಕ. ಇದು ಮೋಟಾರು ವಾಹನಗಳ ಉದ್ಯಮಕ್ಕೆ ವೈರ್ ಹಾರ್ನೆಸ್, ವಿದ್ಯುತ್ ಮತ್ತು ಇಲೆಕ್ಟ್ರಾನಿಕ್ ಘಟಕಗಳನ್ನು ನಿರ್ಮಿಸುತ್ತದೆ. ಕಂಪನಿಯು ಮದರ್ಸನ್ ಸಮೂಹದ ಭಾಗವಾಗಿದೆ. ಇದು ವಾಹನಗಳ ಘಟಕಗಳ ಪ್ರಪಂಚದಲ್ಲೇ ಅಗ್ರಗಣ್ಯ ಸರಬರಾಜುದಾರರಲ್ಲಿ ಒಂದು. ಕಂಪನಿಯ ಮುಖ್ಯ ವಿವರಗಳು. ಸ್ಥಾಪನೆ 1986. ಮುಖ್ಯ ಕಾರ್ಯಾಲಯ ನವದೆಹಲಿ. ಪ್ರಮುಖ ಉತ್ಪನ್ನಗಳು ವೈರ್ ಹಾರ್ನೆಸ್, ವಿದ್ಯುತ್ ವಿತರಣಾ ಸಿಸ್ಟಮ್ಸ್, ಇಲೆಕ್ಟ್ರಿಕಲ್ ಆಗ್ಮೆಂಟ್ಸ್. ಗ್ರಾಹಕರು ಮಾರುತಿ ಸುಜುಕಿ, ಹುಂಡಾಯ್, ಟಾಟಾ ಮೋಟರ್ಸ್, ಮಹೀಂದ್ರಾ, ಟೊಯೋಟಾ, ಹೋಂಡಾ, ಫೋರ್ಡ್, ವೋಕ್ಸ್ವ್ಯಾಗನ್ ಮತ್ತಿತರ ಪ್ರಮುಖ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಮೋಟಾರು ಕಂಪನಿಗಳು. ಸೇವೆಗಳು ವಿನ್ಯಾಸದಿಂದ ತಯಾರಿಕೆ, ಪೂರೈಕೆ ಮತ್ತು ಆನ್-ಸೈಟ್ ಬೆಂಬಲದವರೆಗೆ ಸಂಪೂರ್ಣ ಪರಿಹಾರಗಳನ್ನು ಒದಗಿಸುತ್ತದೆ. ಮದರ್ಸನ್ ವೈರಿಂಗ್ Q3 FY24 ಅಂದರೆ 2023-24 ಹಣಕಾಸಿನ ವರ್ಷದ ಮೂರನೇ ತ್ರೈಮಾಸಿಕ ಫಲಿತಾಂಶಗಳ ಸಾರಾಂಶ. ಸೂಚನೆ: Q3 FY24ನ ಫಲಿತಾಂಶಗಳು 2024 ಜನವರಿ ಅಂತ್ಯದ ಸುಮಾರಿಗೆ ಪ್ರಕಟಿತವಾದವು. ಇದು 2023 ಅಕ್ಟೋಬರ್ 1ರಿಂದ ಡಿಸೆಂಬರ್ 31ರವರೆಗಿನ ಅವಧಿಯನ್ನು ಒಳಗೊಂಡಿದೆ. 1. ಆದಾಯ. ಕಂಪನಿಯು Q3 FY24ನಲ್ಲಿ 2107 ಕೋಟಿ ರೂಪಾಯಿಗಳ ಸಂಯೋಜಿತ ಆದಾಯವನ್ನು ದಾಖಲಿಸಿದೆ. ಇದು ಹಿಂದಿನ ವರ್ಷದ ಅದೇ ತ್ರೈಮಾಸಿಕದ Q3 FY23ಯ ಆದಾಯಕ್ಕಿಂತ ಸುಮಾರು 13% ಹೆಚ್ಚಾಗಿದೆ. ಹೆಚ್ಚಿನ ಆದಾಯಕ್ಕೆ ದೇಶೀಯ ಮಾರುಕಟ್ಟೆಯಲ್ಲಿ ಬಲವಾದ ಮೋಟಾರು ಮಾರಾಟ ಮತ್ತು ವಾಣಿಜ್ಯ ವಾಹನಗಳ ವಲಯದಲ್ಲಿ ಉತ್ತಮ ಬೇಡಿಕೆ ಕಾರಣವಾಗಿದೆ. 2. ನಿವ್ವಳ ಲಾಭ. Q3 FY24ನಲ್ಲಿ ನಿವ್ವಳ ಲಾಭ 94 ಕೋಟಿ ರೂಪಾಯಿಗಳಷ್ಟಿದೆ. ಇದು ಹಿಂದಿನ ವರ್ಷದ ಅದೇ ತ್ರೈಮಾಸಿಕದ ನಿವ್ವಳ ಲಾಭ 119 ಕೋಟಿ ರೂಪಾಯಿಗಳಿಗೆ ಹೋಲಿಸಿದರೆ ಸುಮಾರು 21% ಕಡಿಮೆಯಾಗಿದೆ. ಲಾಭದಲ್ಲಿ ಇಳಿಕೆಗೆ ಹೆಚ್ಚಿದ ಕಚ್ಚಾ ಮಾಲಿನ ಬೆಲೆ, ತಾಮ್ರ ಮತ್ತು ಅಲ್ಯೂಮಿನಿಯಂನ ಬೆಲೆ, ಮಾರುಕಟ್ಟೆಯಲ್ಲಿ ತೀವ್ರ ಸ್ಪರ್ಧೆ ಮತ್ತು ಕೆಲವು ಹೊಸ ಯೋಜನೆಗಳ ಆರಂಭಿಕ ವೆಚ್ಚಗಳು ಕಾರಣವಾಗಿರಬಹುದು. 3. ಎಬಿಡ್ಡಾ. ಕಂಪನಿಯು Q3 FY24ನಲ್ಲಿ 169 ಕೋಟಿ ರೂಪಾಯಿಗಳ ಎಬಿಡ್ಡಾ ದಾಖಲಿಸಿದೆ. ಎಬಿಡ್ಡಾ ಮಾರ್ಜಿನ್ ಎಬಿಡ್ಡಾ ಬೈ ಆದಾಯ 8% ಆಗಿತ್ತು. ಈ ತ್ರೈಮಾಸಿಕದಲ್ಲಿ ಕಚ್ಚಾ ಮಾಲಿನ ಬೆಲೆಗಳು ಸ್ಥಿರಗೊಂಡಿದ್ದರೂ ಹಿಂದಿನ ತ್ರೈಮಾಸಿಕಗಳಲ್ಲಿನ ಏರಿಕೆಯ ಪರಿಣಾಮ ಈ ತ್ರೈಮಾಸಿಕದ ಲಾಭದ ಮೇಲೆಯೂ ಇದೆ. 4. ಕಾರ್ಯಕ್ಷಮತೆ. ಹೊರದೇಶದ ಮಾರುಕಟ್ಟೆಗಳ ಮಾರಾಟ ಎಕ್ಸ್ಪೋರ್ಟ್ಸ್ Q3 FY24ನಲ್ಲಿ 286 ಕೋಟಿ ರೂಪಾಯಿಗಳು ಮತ್ತು ದೇಶೀಯ ಮಾರುಕಟ್ಟೆ ಆಂತರಿಕ ಮಾರಾಟ 1921 ಕೋಟಿ ರೂಪಾಯಿಗಳಾಗಿತ್ತು. 5. ಭವಿಷ್ಯದ ನೋಟ. ಕಂಪನಿಯು ವಿದ್ಯುತ್ ವಾಹನಗಳ ವಲಯದಲ್ಲಿ ತನ್ನ ಉಪಸ್ಥಿತಿ ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ಇವಿ ಘಟಕಗಳಿಗೆ ಹೊಸ ಆದೇಶಗಳನ್ನು ಗಳಿಸಿದೆ ಮತ್ತು ಮುಂಬರುವ ದಿನಗಳಲ್ಲಿ ಇವಿ ವ್ಯವಹಾರದ ಹಾಲಿ ಗಾತ್ರವು ಗಮನಾರ್ಹವಾಗಿ ಹೆಚ್ಚುವ ನಿರೀಕ್ಷೆಯಿದೆ. ಮೋಟಾರು ಉದ್ಯಮದ ನಿರಂತರ ಬೆಳವಣಿಗೆಯೊಂದಿಗೆ ದೇಶೀಯ ಮತ್ತು ರಫ್ತು ಮಾರುಕಟ್ಟೆಗಳೆರಡರಲ್ಲೂ ಬೆಳವಣಿಗೆ ಸಾಧ್ಯವಿದೆ ಎಂದು ನಿರೀಕ್ಷಿಸಲಾಗಿದೆ. ಕಚ್ಚಾ ಮಾಲಿನ ಬೆಲೆಗಳು, ವಿದೇಶಿ ವಿನಿಮಯ ದರಗಳು ಮತ್ತು ಆರ್ಥಿಕ ಪರಿಸ್ಥಿತಿಗಳು ಕಂಪನಿಯ ಭವಿಷ್ಯದ ಆದಾಯ ಮತ್ತು ಲಾಭದ ಮೇಲೆ ಪರಿಣಾಮ ಬೀರುತ್ತವೆ. ಮಹತ್ವದ ಅಂಶಗಳು. ಮದರ್ಸನ್ ವೈರಿಂಗ್ ತನ್ನ ಪಾಲುದಾರರಾದ ಮದರ್ಸನ್ ಸಮೂಹ ಮತ್ತು ಸುಜುಕಿ ಮೋಟರ್ ಕಾರ್ಪೊರೇಷನ್ನಿಂದ ಬಲವಾದ ಬೆಂಬಲ ಮತ್ತು ತಾಂತ್ರಿಕ ಜ್ಞಾನವನ್ನು ಪಡೆದಿದೆ. ಇತ್ತೀಚಿನ ವರ್ಷಗಳಲ್ಲಿ ಕಂಪನಿಯು ವಿದ್ಯುತ್ ವಾಹನಗಳ ಮೇಲೆ ಹೆಚ್ಚು ಗಮನವಹಿಸಿದೆ. ಇದು ಭವಿಷ್ಯದ ಬೆಳವಣಿಗೆಗೆ ಪ್ರಮುಖ ಅಂಶ. ಸ್ಟಾಕ್ ಮಾರುಕಟ್ಟೆಯಲ್ಲಿ ಕಂಪನಿಯ ಷೇರುಗಳು ಮದರ್ಸನ್ ವೈರಿಂಗ್ ಚಿಹ್ನೆಯೊಂದಿಗೆ ವ್ಯಾಪಾರ ಮಾಡಲ್ಪಡುತ್ತವೆ. ಹೂಡಿಕೆದಾರರಿಗೆ ಸೂಚನೆ: ಯಾವುದೇ ಸ್ಟಾಕ್ನಲ್ಲಿ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಸ್ವಂತ ಸಂಶೋಧನೆ ಮಾಡುವುದು, ಕಂಪನಿಯ ವಾರ್ಷಿಕ ವರದಿಗಳನ್ನು ಓದುವುದು ಮತ್ತು ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚಿಸುವುದು ಬಹಳ ಮುಖ್ಯ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.